ಫಿಲ್ಮ್ ಚೇಂಬರ್ ಬಂದಿದ್ರಿ, ಯಾರನ್ನ ಭೇಟಿ ಆದ್ರಿ, ಏನಾಗ್ತಿದೆ? ನಾನು ಯಾರನ್ನೂ ಭೇಟಿಯಾಗಿಲ್ಲ. ಅವ್ರ ಮನವಿ ಪತ್ರ ಒಂದು ನಿಮಿಷ ಸುಮ್ಮನಿರಪ್ಪ, ಏನು ತಿಂದಿಲ್ಲ, ನಾವು ಉಪವಾಸದಲ್ಲಿದ್ದೀವಿ. ಇದು ಉಪವಾಸ ಮುಂದುವರಿಯುತ್ತೆ. ನಾನು ಚೇಂಬರ್ ಅಧ್ಯಕ್ಷ ಕೊಡಬೇಕು ಅದೇನೋ ಇದ್ರದ್ದು ವಿಧಾನಸೌಧದ ಲಿಮಿಟ್ಸ್ 2 ಕಿಲೋಮೀಟರ್ ಏನು ಪ್ರತಿಭಟನೆ ಮಾಡಂಗಿಲ್ಲ ಅಂತ ಐತಂತೆ, ಗೊತ್ತಿಲ್ಲ ಸರ್. ಉಪವಾಸ ಫಿಕ್ಸು, ಏನು ತಿನ್ನಲ್ಲ. ನಾಳೆ ಇಲ್ಲಿ ಬಂದು ಮತ್ತೆ ಕೂತ್ಕೊಳ್ತೀನಿ. ನಾನು ಈಗ ಇನ್ಸ್ಪೆಕ್ಟರ್ ಭೇಟಿ ಮಾಡ್ತೀನಿ. ಆಮೇಲೆ ಇವರು ಯಾರೋ ಫೋನ್ ಮಾಡಿಕೊಟ್ರು, ಗೊತ್ತಿಲ್ಲ ಅವ್ರು ಯಾರು ಅಂತ. ಅವ್ರ ಹತ್ರ ಮಾತಾಡಿದ್ರು ಏನು ಸರ್ ಹಿಂಗೆ ಅಲ್ಲ ಸರ್, ನಮ್ಮ ಶ್ರಮ ನಿಮ್ಗೆ ಅರ್ಥ ಸರ್. ಒಂದು ನಿಮಿಷ ಸರ್. ಒಬ್ಬ ಮನುಷ್ಯನ ಅಸಮಾಧಾನ ಕಾಣಿಸ್ತಾ ಇಲ್ವಾ ಸರ್ ನಿಮಗೆ? ಇದು ಮತ್ತೆ ಪ್ರತಿಭಟನೆ ಅಲ್ಲದೆ ನಾನು ಶೋ ಕೊಡ್ತಾ ಕೂತಿದ್ವಾ? ಇನ್ನೇನು ಸರ್ ಸರ್ ಅವ್ರು ಸರ್ ಒಂದು ನಿಮಿಷ ಮಾಡಂಗಿಲ್ಲ ಅಂದ್ರೆ ಅದೇನೋ ಚೇಂಬರ್ ವಿಧಾನಸೌಧದಿಂದ 2 ಕಿಲೋಮೀಟರ್ ಸುತ್ತಮುತ್ತಲಿ ಇದೇ ಮಾಡಂಗಿಲ್ಲ ಅಂತ ವಿಧಾನಸೌಧನವ್ರು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಾಳೆ ಈಗ SP ಇದು ನಂಗೆ SP ಅಟ್ಲೀಸ್ಟ್ ಕಂಫರ್ಟಬಲ್ ಆಗಿ ಮಾಡಿದ್ರಪ್ಪ ಬಾಬಾ ಅವರು. ಇವರು ಅದೇನೋ ಯಾರಿಗೆ ಫೋನ್ ಮಾಡಿಕೊಟ್ರು ಗೊತ್ತಿಲ್ಲ, ಅವ್ರಿಗೆ ಅದು ಯಾರು ಅಂತ ಗೊತ್ತಿಲ್ಲ. ನಂಗೇನು ಫೋನಲ್ಲಿ ನರೇಂದ್ರ ಮೋದಿ ಮಾಡ್ರು, ನಾನು ನರೇಂದ್ರ ಮೋದಿ ಬೋಲ್ ರಹಾ ಹೂ ಅಂದ್ರೆ ನರೇಂದ್ರ ಮೋದಿ ಅಂತ ಗೊತ್ತಾಯ್ತು. ಇವ್ರು ಯಾರಿಗೆ ಫೋನ್ ಮಾಡ್ಕೊಟ್ರ ಯಾರು ಗೊತ್ತಿಲ್ಲದಂಗೆ ಮಾತಾಡಿದ್ರ ಇಷ್ಟೊತ್ತು? ಅವ್ರು ನಮ್ಗೆ ಇವ್ರ ಹತ್ರ ಮಾತಾಡಿ ಅಂದ್ರು ಮಾತಾಡಿದೆ. ಸರ್ ಹೆಂಗಾರ ಅವ್ರು ಅರೆಸ್ಟ್ ಮಾಡಿದಾರೆ, ನಾನು ಕೂತ್ಕೋತೀನಿ ಸರ್. ಒಂದು ಕೆಲಸ ಮಾಡಿ ಸರ್, ನಾನು ಅರೆಸ್ಟ್ ಮಾಡಿದ್ರೆ ಮಾಡಲಿ, ನಾನು ಪ್ರತಿಭಟನೆಗೆ ನಾಳೆ ಹೋಗಿ ಲೆಟರ್ ಕೊಡ್ತೀನಿ ಸರ್. ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ನಾನು DCP ಹತ್ರ ಅವ್ರ ನಂಬರ್ ತೊಗೊಂಡು ಮಾತಾಡ್ತೀನಿ. ಈಗ ಅಟ್ಲೀಸ್ಟ್ DCP ಹತ್ರ ಮಾತಾಡಿದ್ರೆ ಅವ್ರನ್ನ ಕೇಳಿದ್ರೆ ಓಕೆ ಸರ್, ಕೇಳಲ್ಲ ಅಂದ್ರೆ ನನಗೆ ಗೊತ್ತು ಸರ್, ನನ್ನ ಜೀವನದ ನಿರ್ಧಾರ. ಅವ್ರ ಕಷ್ಟ ಚುಚ್ಚಾಗಿ ಬಂದಾಗ ಬಂದಿಲ್ಲ ಸರ್. ನೀವೊಬ್ರು ನಿರ್ದೇಶಕರು, ನಟರು, ಇಲ್ಲಿ ಫಿಲ್ಮ್ ಚೇಂಬರ್ ಇಂದ ಏನಾದ್ರು ಮಾತಾಡೋ ಪ್ರಯತ್ನ ಆಯ್ತಾ? ಏನ್ ಮಾತಾಡೋದು? ಒಳಗಡೆ ಹೋದ್ರಲ್ಲ, ಚುಚ್ಚವ್ರಿಗೆ ಮಾತಾಡಕ್ಕಾದ್ದ? ಒಂದು ಹೇಳ್ತೀನಿ ಕೇಳಿ. ಒಬ್ಬ ನಟನಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಂತ ಹೇಳಿದ್ರೆ, ನಾನು ಸಮಾಜದಲ್ಲಿ ನಂಗೆ ಎಲ್ಲ ಪ್ರೀತಿ ಸಿಕ್ಕೈತೆ, ಬಾಯಿ ಮುಚ್ಕೊಂಡು ನಾನು ಹೆಂಗಿರ್ಬೇಕು ಹಂಗಿರ್ಬೇಕು. ಅಪ್ಪ ಕೇಳ್ತಾ ಇಲ್ಲ ಅಂದರೆ ಅವ್ರ ಫ್ಯಾನ್ಸ್ಗೆ ಬುದ್ಧಿ ಹೇಳೋಕ್ಕಾಗಲ್ಲ. ಅಂದಮೇಲೆ ನೀವು ಅಷ್ಟು ಮಾಡೋಕ್ಕಾಗಲ್ಲ. ಆಮೇಲೆ ಹೀರೋಗಿರಿ ಯಾಕೆ ನಿಮಗೆ? ಅನ್ಫಿಟ್, ಯು ಆರ್ ಅನ್ಫಿಟ್. ನಿಮಗೆ ಒಬ್ಬ ಹೀರೋ ಆಗಿ ಜನರನ್ನ ಸರ್ ಸೆಲ್ಫಿ ತಗೊಳಕ್ಕೆ ಬರ್ಬೇಕು ಸರ್, ವಾರ್ ಮಾಡೋಕ್ಕೆ ಇಟ್ಕೋಬಾರ್ದು. ಇವೆಲ್ಲ ರೌಡಿಗಳು ಅದೆಲ್ಲ 90s ನಡೀತಿದ್ವು ಸಿನಿಮಾಗಳಲ್ಲಿ. ಇವೆಲ್ಲ ನಮ್ಮ ಹತ್ರ ಬೇಡ. ಆ್ಯಂಡ್ ಪ್ರಥಮ ಹತ್ರ ಇವೆಲ್ಲ ನಡೆಯಲ್ಲ ಸರ್. ನನಗೆ ಹೆಚ್ಚು ಕಡಿಮೆ ಆದರೆ ನನಗೆ ಗೊತ್ತು ನಾನು ಯಾರ ಹತ್ರ ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ ಸರ್. ನಾನು ಬಿಸಿ ಮುಟ್ಸೇ ಸರ್. ಇವತ್ತು ಈ ಮಟ್ಟಕ್ಕೆ ಇಳಿದಿದ್ದೀವಿ ಅಂದರೆ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಕತೆ ಕೇಳಕ್ಕೆ ಗೆಣಸು ಕೇಳೋಕ್ಕೆ ಇಟ್ಟಿಲ್ಲ ಸರ್. ಕೋಟಿಗಟ್ಟಲೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿರೋದು. ನಮ್ಮ ಹಿತ ನಮಗೆ ಮುಖ್ಯ. ಅವರು ಅಟ್ಲೀಸ್ಟ್ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಸೇಫ್ಟಿ ಕೊಟ್ಟರೆ ಇದು ಆಯ್ತಾನೆ ಇರಲ್ಲ. ನಾನು ಆಯಪ್ಪನ ಹೇಳಿದೆ, ಯಾಕೆ ಸರ್ ಹಿಂಗೆ ಮಾಡ್ತೀರಾ ಪುಣ್ಯಾತ್ಮರೇ? ಭಗವಂತ 1000 ಸಲ ಸ್ಟೇಷನ್ಗೆ ಹೋಗಿದ್ದೀನಿ. ಹೋಗ್ರಿ ಸುಮ್ಮನೆ ರಿಟರ್ನ್ ಕೊಟ್ಟಿರೋದಣ್ಣ. 1000 ಕಂಪ್ಲೇಂಟ್ ಕೊಟ್ಟಿದ್ದೀವಪ್ಪ ಅಪ್ಪನಿಗೆ. ನನಗೆ ಸೇಫ್ಟಿ ಬೇಕು, ಸೇಫ್ಟಿ ಅಲ್ಲ, ಫಸ್ಟ್ ಮಾಡೋದ 4 ಜನಕ್ಕೆ ಒದ್ದೊಳಗಾಕಿ ಅಂತ ಹೇಳಿದೀವಿ. ಹಂಗೆ ಮಾಡೋದಕ್ಕೆ ಬರುವುದಿಲ್ಲ, ಹಂಗೆ ಹಿಂಗೆ ಅಂತ. ಅದೇನೋ ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟರ್, ಅವ್ರಿಗೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಪ್ರಶಸ್ತಿ, ಏನೋ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೋ ಪ್ರಶಸ್ತಿ ಕೊಡ್ತಾರೆ, ಯಾವುದದು ಕೊಟ್ಟವ್ರೆ. ಆಸ್ಕರ್ ಕೊಡಿಸ್ಬಿಡಿ ಅವ್ರಿಗೆ. ಮಿಸ್ಟರ್ ಪಾಟೀಲ್ ಅವರೇ, ಆಸ್ಕರ್ ನಿಮಗೆ ಅರ್ಹತೆ ಇದೆ. ಸಬ್ ಇನ್ಸ್ಪೆಕ್ಟರ್ಗೆ ನಿಮಗೆ ಆಸ್ಕರ್ ತಗೊಳ್ಳತಕ್ಕ ಸುಮ್ಮನಿರಬೇಡಿ. ಆಮೇಲೆ ಮ್ಯಾಕ್ಸಸೆ ನೊಬೆಲ್ ಜೊತೆಗೆ ಇನ್ನೊಂದೈತೆ ಶೌರ್ಯ ಪ್ರಶಸ್ತಿನೂ ಕೊಡಿಸ್ಬಿಡಿ. ಆಮೇಲೆ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಏನಾದ್ರು ಸಿಗುತ್ತಾ ನೋಡಿ, ಅದು ತಗೊಂಬಿಡಿ. ಭಗವಂತರಾಯ್ ಪಾಟೀಲ್ ಅವರೇ ಅಂತ ನಾನು ಈ ಮೂಲಕ ಕೇಳ್ತೀನಿ.